ಇನ್ 24 ಅವರ್ಸ್ ಅಲ್ಲಿ ಬೆಂಗಳೂರಿನ ಯಾವ ಮೂಲೆಯಲ್ಲಿ ಸರ್ಕಾರದ ಆಸ್ತಿ ದುರ್ಬಳಕೆ ಆಗಿದೆ ಅಂತ ಫುಲ್ ಡೀಟೇಲ್ಸ್ ನಂಗೆ ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಮೇಡಮ್. ಎಸ್ ಮೇಡಮ್, ಅದು ಬೇಗ ಹೇಳಿ, ನಂಗೆ ಬೇರೆ ಕೆಲಸ ಇದೆ. ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಹೇಳಿ. ಅದು ಬನಶಂಕರಿ ಮೇನ್ ರೋಡ್ ಅಲ್ಲಿ ಗಾಂಧಿ ಸೇವಾಶ್ರಮ ಟ್ರಸ್ಟ್ ಸೇರಿದ 3 ಎಕರೆ ಜಾಗ ಇದೆ ಮೇಡಮ್. ಭಂಡಾರಿ ಅನ್ನೋ ರೋಡಿ ಆಶ್ರಮ ಸುತ್ತಮುತ್ತ ಮೊದಲು ಸಣ್ಣ ಪುಟ್ಟ ಅಂಗಡಿ ಆಗ್ತಾ ಈಗ ಕ್ಲಬ್, ಕ್ಯಾಸಿನೋ, ಪಬ್ಬು ಅಂತೆಲ್ಲ ಶುರು ಮಾಡಿ ಇಡೀ ಆಸ್ತಿನ ಕಬಳಿಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮೇಡಮ್. SI ಇಂದ ಹಿಡಿದು ಪೊಲೀಸ್ ಕಮಿಷನರ್ ವರೆಗೂ ಯಾರಿಗೆ ಕಂಪ್ಲೇಂಟ್ ಕೊಡೋ ಇದ್ರ ಬಗ್ಗೆ ಆಕ್ಷನ್ ತಗೋತಿಲ್ಲ ಮೇಡಮ್. ಇದರಲ್ಲಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ನಮಗೆ ಅನಿಸ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು ಮೇಡಮ್. ಈ ಕಂಪ್ಲೇಂಟ್ ಮೇಲೆ ಅಡ್ರೆಸ್, ಫೋನ್ ನಂಬರ್ ಬರ್ಕೊಡಿ. ಅಡ್ರೆಸ್ ಯಾಕೆ ಭಯನಾ? ಬೇನಾಮಿ ಕಂಪ್ಲೇಂಟ್ ನಾನು ತಗೊಳಲ್ಲ. ನೀವ್ ಹೇಳಿದ್ ನಿಜ ಆದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀನಿ, ಸುಳ್ಳಾದ್ರೆ ನಿಮ್ ಮೇಲೆ ಆಕ್ಷನ್ ತಗೋತೀನಿ. ಇದ್ರ ಮೇಲೆ ಅಡ್ರೆಸ್, ಫೋನ್ ನಂಬರ್ ಬರ್ದು ಆಫೀಸಲ್ಲಿ ಕೊಟ್ಟು ಹೋಗಿ. ಈ ಖುಷಿನ ಇಷ್ಟು ಓಪನ್ ಆಗಿ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ ಅಂತಾನೆ ಕಣೋ ನಾನು ಆಫೀಸಲ್ಲಿ ಹಾಗೆ ನಡ್ಕೊಂಡಿದ್ದು. ಸಾರಿ ಕಣೆ, ನೀನ್ ದೊಡ್ಡ ಆಫೀಸರ್ ಆದ ತಕ್ಷಣ ನಮ್ಮನ್ನೆಲ್ಲ ಮರ್ತ್ಬಿಟ್ಟೇನೋ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ. ನನ್ನೋರು ಅಂತ ನನ್ಗಿರೋದು ನೀವ್ ಕಳೆ ಕಂಡ್ರು. ನಿಮ್ಮೆಲ್ರೂ ಮರಿತೀನ? 1 ವರ್ಷ ಬೇರೆ ಊರಲ್ಲಿ ಕೆಲಸ, ಅಲ್ಲಿಂದ ಟ್ರಾನ್ಸ್ಫರ್ ಆದ್ ಬಂದ ತಕ್ಷಣ ನಿಮ್ಮನ್ನೆಲ್ಲ ಎಷ್ಟು ಹುಡುಕಿಸ್ತೆ ಗೊತ್ತಾ? ನೀವೆಲ್ಲ ಮನೆ ಬದಲಾಯಿಸ್ಬಿಟ್ಟಿದ್ರಿ, ನಿಮ್ಮ ಅಡ್ರೆಸ್ಸು ಸಿಕ್ಲಿಲ್ಲ. ನನ್ಗಂತೂ ತುಂಬಾ ಬೇಜಾರಾಗಿತ್ತು. ಅಷ್ಟರಲ್ಲಿ ಈಗ ನೀವ್ಗಳೇ ಸಿಕ್ಬಿಟ್ರಿ. ಮತ್ತೆ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತಾನೆ ಕಂಪ್ಲೇಂಟ್ ಕವರ್ ಮೇಲೆ ಅಡ್ರೆಸ್, ಫೋನ್ ನಂಬರ್ ಬರ್ಕೊಡಿ ಇಂದಿದ್ದು. ಈಗ ನನ್ಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಮಾರ್ಗ್ರೆಟ್, ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಮ್ಮ, ಥ್ಯಾಂಕ್ ಯು. ಹೇ, ಬೈ ದಿ ವೇ, ನೆಕ್ಸ್ಟ್ ಸಂಡೇ ನಮ್ಮ ಮನೇಲಿ ಟ್ರೀಟು. ಎಲ್ರು ಬರ್ತೀರಾ ತಾನೆ? ಶೂರ್. ನಿನ್ ಕೈಯಿಂದ ಚಿಕನ್ ತಿನ್ನೋದನ್ನ ಮಿಸ್ ಮಾಡ್ತೀವಾ? ಹೇ, ಕೋಳಿ ಜ್ವರ. ಸಂಡೇ ಅಲ್ವಾ, ಅದಕ್ಕೆ ಹಾಲಿಡೇ. ಮಿಸ್ಟರ್ ಬಚ್ಚೇಗೌಡ, ಈ ನಿಖಿಲ್ 2001 ಜುಲೈ 17 ಮಾರ್ನಿಂಗ್ 10:15 ಒಂದ್ಸಲ, ಆಗಸ್ಟ್ 27 ಸಂಜೆ 4:15 ಎರಡನೇ ಸಲ, ಸೆಪ್ಟೆಂಬರ್ 17 ಮೂರನೇ ಸಲ ಖುದ್ದಾಗಿ ನಿಮ್ ಕೈಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವೇ ಅದನ್ನ ರಿಜಿಸ್ಟರ್ ಮಾಡಿದ್ದೀರಾ. ಇದು ಅದರ ಅಕ್ನಾಲೆಜ್ಮೆಂಟ್. ಯಾವ ಆಕ್ಷನ್ ತಗೊಳ್ದೆ ನನ್ನ ಹತ್ರನೇ ಕತೆ ಹೇಳ್ತಾ ಇದ್ದೀರಾ? ವೈ? ವಾಟ್ ಇಸ್ ದ ರೀಸನ್? ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ಕೋಟ್ಯಾಂತರ ರೂಪಾಯಿ ಲಂಚ ಹೊಡೆಯೋ ಜಾಗ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಮಂತ ಆಫೀಸರ್ಸ್ ಇರ್ತಾರೋ? ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗೋದಿಲ್ಲ. ಲುಕ್, ನಾಳೆ ಬೆಳಗ್ಗೆ 9 ಗಂಟೆಗೆ ಈ ಬಿಲ್ಡಿಂಗ್ ಡೆಮಾಲಿಷನ್ ಆರ್ಡರ್ ಮಾಡ್ತಾ ಇದ್ದೀನಿ. ನೀವೇ ನಿಂತು ಸೆಕ್ಯೂರಿಟಿ ನೋಡ್ಕೋಬೇಕು. ಏನಾದ್ರೂ ಗಲಾಟೆ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ಮೈಂಡ್ ಇಟ್. ನನ್ ಬಿಲ್ಡಿಂಗು ಅಕ್ರಮ ಕ್ಯಾಮಾಲಿಸ್ ಮಾಡ್ಬೇಕು ಅಂತಿದ್ರಿ ಮಾಡ್ಕೊಳ್ಳಿ, ನಾನ್ ಬೇಡ ಅನ್ನಕ್ಕಿಲ್ಲ. ಆದ್ರೆ ನನ್ ಬಿಲ್ಡಿಂಗ್ಗೆ ಬುಲ್ಡೋದರ್ ಬುಡಕ್ ಮುಂಚೆ ಈ ಬಿಲ್ಡಿಂಗ್ ಓಸಿ ನುಗ್ಸಿ ಈ ಜಾಗವ ಟಚ್ ಮಾಡಬಾರ್ದು ಅಂತ ಇಡೀ ಪಿಲಾನೆ ತಿರುಗ್ಸಾಕವನಲ್ಲ ನಮ್ ಇಂಜಿನಿಯರು. ಅದಕ್ಕೆ ವಾಟ್ ಯು ಮೀನ್? ಮೀನು ಇಲ್ಲ, ಮೊಸಳೆನೂ ಇಲ್ಲ ಕಣಮ್ಮ. 1 ವರ್ಷದ ಮುಂಚೆ ಇದು ಖಾಲಿ ಬಿದ್ದಿದ್ದ ಸರ್ಕಾರಿ ಜಾಗ. ಈ ಜಾಗದ ಮ್ಯಾಗೆ ಪ್ಲೇ ಓವರ್ ಕಟ್ಬೇಕು ಅಂತ ಪಿಲಾನ್ ಆಗಿ ಅಪ್ರೂವಲ್ ಆಗಿತ್ತು. ಆಗ ಮೈಕಲ್ ರಾಜ್ ಅನ್ನೋ ಆ ವೈಟ್ ಕಾಲರ್ ರೌಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಈ ಜಾಗದ ಮ್ಯಾಗ ಕಣ್ಣು ಮಡಗ್ದ. ಪಿಲಾನು ಉಲ್ಟಾ ಆಯ್ತು, ಪ್ಲೇ ಓವರ್ ಶಿಫ್ಟ್ ಆಯ್ತು. ಆ ಜಾಗದ ಮ್ಯಾಗೆ ದೊಡ್ಡ ಬಿಲ್ಡಿಂಗ್ ಬಂತು. ಇದನ್ನ ಹೊಡೆಯೋ ತಾಕತ್ ಆಯ್ತಾ ನಿಮ್ಗೆ? ಇದನ್ ಮಾತ್ರ ಅಲ್ಲ, ಅಕ್ರಮ ಅಂತ ಪ್ರೂವ್ ಆದ್ರೆ ಯಾರ್ದೇ ಬಿಲ್ಡಿಂಗ್ ಆದ್ರೂ ಓಡಿಸೋ ತಾಕತ್ತಿದೆ ನನ್ಗೆ. ಎಸ್. ಇದನ್ನ ಯಾರು ಕ್ಯಾನ್ಸಲ್ ಮಾಡಿದ್ದು? ಮೇಡಮ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಜಿತ್ ಕುಮಾರ್ ಮೇಡಮ್. ಕರ್ಸಿ ಅವ್ರನ್ನ. ಎಸ್ ಮೇಡಮ್. ಈ ಪ್ಲಾನ್ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಲೀಗಲ್ ಪ್ರಾಬ್ಲಮ್ ಮೇಡಮ್. ನೋ, ಇಲ್ಲಿಗಲ್ ಪ್ರಾಬ್ಲಮ್. ನೋ ಮೇಡಮ್. ಶಟ್ ಅಪ್. ಎಂಜಲ್ ಕಾಸಿಗೆ ಆಸೆ ಪಟ್ಟು ಮೈಕಲ್ ರಾಜ್ ಅನ್ನೋ ಲ್ಯಾಂಡ್ ಮಾಫಿಯಾ ಡಾನ್ಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಆಸ್ತಿನ ದಾರಿ ಎತ್ಕೊಡೋದಕ್ಕೋಸ್ಕರ ಇಂಥ ಒಳ್ಳೆ ಪ್ಲಾನ್ ಮೂಲೆಗೆ ಬಿಸಾಕಿ
500 ಮೀಟರ್ ಮುಗಿಯೋ ರೋಡ್ ನ 5 ಕಿಲೋಮೀಟರ್ ಸುತ್ಕೊಂಡ್ ಬರೋ ಹಾಗೆ ಮಾಡಿದಿರಲ್ಲ, ಇದರಿಂದ ಗವರ್ಮೆಂಟ್ಗೆ ಪಬ್ಲಿಕ್ಗೆ ಎಷ್ಟೊಂದು ಲಾಸ್. ಇದರಿಂದ ಎಷ್ಟು ಬಡ ಜನರ ಮನೆ ಹೋಯ್ತು, ಮಾರ್ಕೆಟು, ಸ್ಕೂಲು, ಸರ್ಕಾರಿ ಆಸ್ಪತ್ರೆ ಎಲ್ಲ ನಾಶ ಆಯ್ತು. ಇದಕ್ಕೆಲ್ಲ ಕಾರಣ ನೀವೇ. ಈ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಬರೋವರೆಗೂ ಯು ಆರ್ ಅಂಡರ್ ಸಸ್ಪೆನ್ಷನ್. ಪ್ಲೀಸ್ ಮೇಡಮ್. ಗೆಟ್ ಔಟ್. ವೆಂಕಟಾಚಲ, ಚೀಫ್ ಇಂಜಿನಿಯರ್ಗೆ ನೋಟಿಸ್ ಕಳಿಸಿ. ಎಸ್ ಮೇಡಮ್. ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ ನ ಕ್ಯಾನ್ಸಲ್ ಮಾಡಿ. ಆಯ್ತು ಮೇಡಮ್. ಹಾಗೆ ಮೈಕಲ್ ರಾಜ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಕಂಪನೀಸ್ಗೆ ಡೆಮಾಲಿಷನ್ ನೋಟಿಸ್ ಕಳಿಸಿ. ಅದೇ 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 ನಿಲ್ಸಪ್ಪ, ಏನಪ್ಪ ಅಂತ ಅರ್ಜೆಂಟು? ಫೋನ್ ಮಾಡ್ದಲ್ಲ ಏನೋ? ಯಾರೋ ಊರ್ನ ಕೊಳ್ಳೆ ಹೊಡೆದಂಗೆ ಫೋನಲ್ಲಿ ಎಗರಾಡ್ಬಿಟ್ಟೆ. ಇವನು ನಮ್ ಬಿಡಿ ಇಂಜಿನಿಯರ್ ಅಲ್ವಾ? ಅಲ್ಲಪ್ಪ, ನಮಗೋಸ್ಕರ ಫ್ಲೈ ಓವರ್ ಪ್ಲಾನ್ ನೇ ಉಲ್ಟಾ ಮಾಡಿದ ಪುಣ್ಯಾತ್ಮ ಇವನ್ ಯಾಕಪ್ಪ ಫ್ಲೈ ಮಾಡಿಸ್ಬಿಟ್ಟೆ? ಎಷ್ಟ್ ಬೇಕಾದ್ರೂ ತಪ್ಪು ಮಾಡು, ಸಾಕ್ಷಿನ ಮಾತ್ರ ಉಳಿಸ್ಬೇಡ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ದ. ಆದ್ರೆ ಈ ಖತರ್ನಾಕ್ ನನ್ ಮಗ ಅವತ್ತು ಫೈಲಲ್ಲಿ ಸಾಕ್ಷಿ ಬಿಟ್ಟ, ಎಂಕ್ವೈರಿಲಿ ನಮಗೆ ಫಿಟ್ಟಿಂಗ್ ಇಟ್ಟ. ಅಂದ್ರೆ ಅಂದ್ರೆ ನೀವೊಬ್ಬ ಫ್ಯೂಚರ್ ಮಿನಿಸ್ಟರು, ಅವರೊಬ್ಬ ಕ್ರಿಮಿನಲ್ ಲಾಯರ್, ಅವರು ಗ್ರೇಟ್ ಫೈನಾನ್ಸರ್. ನಿಮ್ಗೆ ಕೋರ್ಟು, ಫೈನಾನ್ಸು, ಪಾಲಿಟಿಕ್ಸ್ಗೆ ಟೈಮ್ ಸಾಕಾಗಲ್ಲ. ಇನ್ನ ಪಾರ್ಟ್ನರ್ಶಿಪ್ ವಿಷಯ ಕೇಳಕ್ಕೆ ಎಲ್ ಸಾಲುತ್ತೆ ಟೈಮ್. ಹೊಸ್ದಾಗ್ ಬಂದಿರೋ ಆ ಕಾರ್ಪೊರೇಷನ್ ಕಮಿಷನರು ಹಳೆದನ್ನೆಲ್ಲ ಕೆದಕಿ ನಮ್ಮ 50 ಕೋಟಿ ಬೆಲೆ ಬಾಳೋ ಅಪಾರ್ಟ್ಮೆಂಟ್ಸ್ಗೆ ಬುಲ್ಡೋಸರ್ ಬಿಡ್ತೀನಿ ಅಂತ ನೋಟಿಸ್ ಕಳ್ಸಿದಾಳೆ. ಈಗೇನ ಮಾಡೋದು? ಏ ಆದಿ, ಮೊದಲು ನಿಮ್ಮ ಅಪ್ಪಂಗೊಂದು ಫೋನ್ ಮಾಡಿ. ಅವಳ ಡೆಸಿಗ್ನೇಷನ್ ಕಾರ್ಪೊರೇಷನ್, ನನ್ನ ಡೆಸ್ಟಿನೇಷನ್ ಆಪರೇಷನ್. ಪಾಪ ಮಳೆಲೇ ನೆನ್ಕೊಂಡ್ ಬಂದ್ರು ಅನ್ಸುತ್ತೆ. ಬೇಗ ಬರಕ್ಕೇನಾಗಿತ್ತು ಇವ್ರಿಗೆ? ಹಾ ಬಂದೆ ಬಂದೆ. ಅಯ್ಯಯ್ಯೋ, ಕಮಿಷನರು ಅಂದ್ರೆ ಕಣ್ಣು ಕನ್ನಡಕ, ತಲೆ ಮೇಲೆ ಬಿಳಿ ಕೂದಲು, ಮೈ ಮೇಲೆ ಕಾಟನ್ ಸ್ಯಾರಿ, ಟೋಟಲ್ ಆಗಿ ಬಂಗಾಳಿ ಆಂಟಿ ತರ ಇರ್ಬೋದು ಅನ್ಕೊಂಡಿದ್ದೆ. ಆದ್ರೆ ಇನ್ನು ಎಂಗೇಜು. ಶಟ್ ಅಪ್. ವಿತೌಟ್ ಮೈ ಪರ್ಮಿಷನ್ ನನ್ನ ಆಫೀಸ್ ಬರಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಅಂತದ್ರಲ್ಲಿ ನನ್ ಮನೆಗೆ ಬಂದು ನನ್ ಬಗ್ಗೆನೆ ಕಾಮೆಂಟ್ ಮಾಡ್ತೀಯಾ? ಯಾರು ನೀನು? ಆದಿ ಸನ್ ಆಫ್ ಮೈಕಲ್ ರಾಜ್, ರಾಜಾಜಿನಗರ ಸರ್ಕಲ್ ನಲ್ಲಿರೋ ನಮ್ಮ ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡ್ತೀವಿ ಅಂತ ನೋಟಿಸ್ ಕಳ್ಸಿದ್ರಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಎನ್ಕ್ವೈರಿ ಮಾಡ್ಬೇಕು ಅಂದ್ರೆ ಆಫೀಸ್ ಇದೆ, 10:30 to 4:30 ಟೈಮಿಂಗ್ಸ್ ಇದೆ, ಅಲ್ಲೇ ಹೋಗಿ ವಿಚಾರಿಸು. ಟೈಮಿಂಗ್ಸ್ ಎಲ್ಲ ಸರ್ಕಾರಿ ಸಂಬಳ ತಿನ್ನೋ ನಿನ್ನಂತ ಆಫೀಸರ್ಗೆ. ಆದ್ರೆ ಈ ಆದಿಗೆ ನೋ ಟೈಮಿಂಗ್ಸ್. IAS ಆಗ್ಲಿ, IPS ಆಗ್ಲಿ, ಚೀಫ್ ಮಿನಿಸ್ಟರ್ ಆಗ್ಲಿ, ಎಲ್ಲ ಡೀಲಿಂಗ್ಸು ಮನೇಲೆ. ಏನಂದ್ರೆ ಒಬ್ಬ ಕಮಿಷನರ್ ಮನೆಗ್ ಬಂದು ಡೀಲಿಂಗ್ಸ್ ಬಗ್ಗೆ ಮಾತಾಡ್ತೀಯಾ? ಇದ್ರ ಪರಿಣಾಮ ಗೊತ್ತಿಲ್ಲ ನಿಂಗೆ? ಪರಿಣಾಮ ಎಲ್ಲ ಈ ಆದಿಗೆ ಮುಖ್ಯ ಅಲ್ಲ, ಪರಿಹಾರ ಮಾತ್ರ ಮುಖ್ಯ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಬಿಲ್ಡಿಂಗ್ ತಂಟೆಗೆ ಬರ್ದೇ ಇರೋದಕ್ಕೆ ನಿನಗೆ ಎಷ್ಟು ಹಣ ಬೇಕು, ಎಲ್ ಮನೆ ಬೇಕು, ಎಲ್ ಸೈಟ್ ಬೇಕು, ಅದನ್ನ ನಾನ್ ಕೊಡ್ತೀನಿ. ಕಮಾನ್ ಟೆಲ್ ಮೀ. ಆದ್ರೆ ಈ ಆದಿನ ದೋಸ್ತ್ ಮಾಡ್ಕೊಂಡ್ರೆ ಮಸ್ತ್ ಆಗಿರ್ತೀಯ, ದುಶ್ಮನ್ ಮಾಡ್ಕೊಂಡ್ರೆ ಉಡೀಸಾಗ್ಬಿಡ್ತೀಯ. ದೋಸ್ತ ದುಶ್ಮನ್. ನಿನ್ನಂತ ರೌಡಿಗಳು ದೋಸ್ತಿ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದಕ್ಕಲ್ವೋ ಹಗಲು ರಾತ್ರಿ ಕಷ್ಟಪಟ್ಟು ನಾನು IAS ಓದಿದ್ದು. ನಿಮ್ಮಂತವ್ರನ್ನ ಮಟ್ಟ ಹಾಕ್ಬೇಕು ಅಂತಾನೆ ಕಣೋ ನಾನು ಈ ಕೆಲ್ಸಕ್ಕೆ ಬಂದಿರೋದು. ಇವ್ರು ಯಾರು? ಅಡ್ಜಸ್ಟ್ಮೆಂಟ್ ಕಡೆದಾಗ ಕೇಳ್ತಾ ಇದ್ದೀನಿ. ಡೆಮಾಲಿಶ್ ಆರ್ಡರ್ ನ ಕ್ಯಾನ್ಸಲ್ ಮಾಡಿ ಇಲ್ಲೇ ಸೈನ್ ಮಾಡು, ಇಲ್ಲ ಅಂದ್ರೆ ನಿನ್ನ ನಿನಗಿಷ್ಟೊಂದು ಪೊಗ್ರ. ಮಗಲು ಏನಲ್ಲ ಎಲ್ಲರೂ ಸಾಯಿಸ್ಬಿಟ್ಟಲ್ಲ.
ಏಯ್ ಉಸಿರು ಬಿಟ್ರೆ ನಿನ್ನೂ ಉಡಿಸ್ ಮಾಡ್ಬಿಡ್ತೀನಿ. ರೋಹಿತ 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 ಮಾರ್ಗರೆಟ್ 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 ಸರ್ ಸರ್ ಕಾಪಾಡಿ ಸರ್ ಕಮಿಷನರು ಕಾಪಾಡಿ ಸರ್ ಪ್ಲೀಸ್ ಸರ್ ಬೇಗ ಇರಿಸಿ ಮಾರ್ಗರೆಟ್ ಕಮಿಷನರ್ ಏನಾಯ್ತು ಬೈಕರಾಜ್ ಮಗ ಆದೀನು ಅವನ ಜೊತೆ ಯಾರೋ 3 ಜನ ಮಾರ್ಗರೆಟ್ ರೇಪರ ಟ್ರೈ ಮಾಡಿದ್ರು ಸರ್ ಸರ್ ನಾನು ನನ್ನ ಫ್ರೆಂಡು ತಡೆಯಕ್ಕೆ ಹೋಗಿದ್ದೆ ನನ್ನ ಫ್ರೆಂಡ್ ಸಾಯಿಸ್ಬಿಟ್ರು ಸರ್ ಮಾರ್ಗರೆಟ್ ಮಾರ್ಗರೆಟ್ ಸರ್ 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 ಹಾಸ್ಪಿಟಲ್ ಕರ್ಕೊಂಡು ಹೋದ ದಾರಿಯಲ್ಲಿ ಒಂದು ಆಟೋನು ಸಿಗ್ಲಿಲ್ಲ ಸರ್ ಸರ್ ಹೇಗಾದ್ರೂ ಮಾಡಿ ಕಾಪಾಡಿ ಸರ್ ಸರ್ ನಿಮ್ ಕೈ ಮುಗಿದ್ದೀನಿ ಸರ್ ಸರ್ ಆಂಬುಲೆನ್ಸ್ ಫೋನ್ ಮಾಡಿ ಸರ್ ಸರ್ ಪ್ಲೀಸ್ ಸರ್ ಸರ್ ಪ್ಲೀಸ್ ಸರ್ ಮಾರ್ಗರೆಟ್ ಮಾರ್ಗರೆಟ್ ಸರ್ ಸರ್ ಆಂಬುಲೆನ್ಸ್ ಫೋನ್ ಮಾಡಿ ಸರ್ ಪ್ಲೀಸ್ ಸರ್ ಪ್ಲೀಸ್. ಮುಚ್ಕೊಂಡು ನಿಂತ್ಕೊಳ್ಳೋ. ಯಾವಾಗ ಯಾರಿಗೂ ಫೋನ್ ಮಾಡ್ಬೇಕು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಇದು ಸ್ಟೇಷನ್ ಕಣ. ಮೊದ್ಲು ಕಂಪ್ಲೇಂಟು, ಆಮೇಲೆ ಟ್ರೀಟ್ಮೆಂಟ್. ಸರ್ 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 ಒಬ್ಬ ಐಎಸ್ ಆಫೀಸರ್ ಸಾವು ಬದುಕಿ ನಡುವೆ ಹೋರಾಡ್ತಿದ್ದಾರೆ ಸರ್. ನೀವೇ ಸರ್ ಕಂಪ್ಲೇಂಟ್ ಬಗ್ಗೆ ಮಾತಾಡ್ತಿದ್ರಲ್ಲ ಸರ್. ನಿಮ್ಗೆ ಏನ್ ಬೇಕು ನಾನು ಬರ್ಕೊಡ್ತೀನಿ ಸರ್. ಸರ್ ಸರ್ ಹೇಗಾದ್ರೂ ಮಾಡಿ ಆಸ್ಪತ್ರೆ ಸೇರಿಸಿ ಸರ್ ಪ್ಲೀಸ್ ಸರ್. ಹೌದು ಸರ್ ಹೌದು. ಈ ಸ್ಟೇಷನ್ ಇನ್ಸ್ಪೆಕ್ಟ್ರು ನೀನು ನಾನು ಸರ್ ಮಾರ್ಗರೆಟ್ 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 ನಿನ್ಗೇನು ಆಗಲ್ಲ ಮಾರ್ಗರೆಟ್. ಗುಂಪಿನ್ ಮುಗಿದೋಗಿದೆ, ಅದ್ರ ಬಗ್ಗೆ ಗಮನ ಇಲ್ಲ. ಫೋನ್ ಹೋಗಿ ಗುಂಪಿನ್ ತಗೊಂಬೋಗ್. ಸರ್ ನಾನಾ? ನೀನೆ. ಸರ್ ಪಕ್ಕದಲ್ಲೆಲ್ಲೂ ಅಂಗಡಿಗಳಿಲ್ಲ ಸರ್. ಗೊತ್ತು. ಸರ್ ದೂರ ಆದ್ರೂ ಪರವಾಗಿಲ್ಲ, ಹೋಗಿ ತಗೊಂಡು ಬಾ. ಸರ್ ಸರ್ ಹೋಗೋ. ಸರ್ ತಾವು ಕೂತ್ಕೊಳ್ಳಿ. ಏನ್ ನಡೀತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಅನ್ಯಾಯವಾಗಿ ಒಬ್ರು ಸಿನ್ಸಿಯರ್ ಆಫೀಸರ್ ಬಂದ್ಬಿಟ್ಟಿಯಲ್ಲ.